ಕರ್ನಾಟಕದಲ್ಲಿ 16 ಸೀಟ್ ಗೆಲ್ಲೋ ಅವಕಾಶ ಇತ್ತು. ನಾವು 9 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಾಧಿಸಿದ್ವಿ. ಮತಗಳು ಆರೋಪಕ್ಕೆ ಸಾಕ್ಷ್ಯವನ್ನ ಕೊಟ್ಟರು ರಾಹುಲ್ ಗಾಂಧಿ. ವಿಡಿಯೋ ಸಾಕ್ಷ್ಯದ ಮೂಲಕ ದಾಖಲೆಗಳನ್ನ ರಿಲೀಸ್ ಮಾಡಿದ್ರು. ನಕಲಿ ಮತದಾರರ ಪಟ್ಟಿ ಬಿಡುಗಡೆ ಮಾಡಿದ್ರು. ಒಂದೇ ವಿಳಾಸದಲ್ಲಿ ಸಾವಿರಾರು ಮತದಾರರ ನಕಲಿ ಪಟ್ಟಿಯನ್ನು ಕೂಡ ತೋರಿಸಿದ್ರು. ಒಬ್ಬರೇ 2 ಬಾರಿ ವೋಟಿಂಗ್ ಮಾಡಿದ್ದಾರೆ ಅನ್ನೋ ದಾಖಲೆಯನ್ನ ರಿಲೀಸ್ ಮಾಡಿದ್ರು. ಬೆಂಗಳೂರಿನಲ್ಲಿ ಶಾಕುನ್ ರಾಣಿ ಹೆಸರಿನಲ್ಲಿ 2 ಬಾರಿ ವೋಟಿಂಗ್ ಆಗಿದೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಈ ಅಕ್ರಮ ನಡೆದಿರೋದು. ಮಹದೇವಪುರ ಕ್ಷೇತ್ರದ ಅಕ್ರಮದ ಬಗ್ಗೆ ದಾಖಲೆಯನ್ನ ರಿಲೀಸ್ ಮಾಡಿದ್ರು. 1692 voters are registered here. This basically is anybody who wants to vote for the first time can use this list, Form 6. So you go, you get into the Form 6, and then your name goes into the voter list. There's a lady called Shakun Rani, 70-year-old. That's her. First name, Shakun, surname, Rani. Right? Now look at her picture. That's a picture. Now go to the other picture. Look at the picture. So this is essentially a zoomed in picture that they've taken. And this is now suddenly a new voter. Go back. Now she has no surname, but her first name is Shakun Rani. Right? Go back. But what's really interesting here, now she uses this form twice. She uses it first on the 13th, 13/9/23, and then she does it again 31/10/23. So she becomes a voter twice. And then the beautiful thing is, show us the next slide, she actually votes twice. Or somebody votes twice for her. Right? There she is. That's the slip where she's been signed off as having voted in booth 341. And she's done it twice. Now we don't know if she's done it or somebody else has done it. Now this has been 33,000 people here in one assembly that have done this. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಕೆಲವು ದಿನಗಳಿಂದ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ರು, ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಹಾಗೂ ಕರ್ನಾಟಕದ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಗಂಭೀರ ಆರೋಪವನ್ನ ಮಾಡ್ತಾನೆ ಬರ್ತಾ ಇದ್ರು. ಈಗ ಇವತ್ತು ವಿಡಿಯೋ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಸೊ ಹಾಗಾದ್ರೆ ಅಕ್ರಮ ಆಗಿದೆ ಅನ್ನೋದು ಕಾಂಗ್ರೆಸ್ ಕಡೆಯಿಂದ ಸಾಬೀತು ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ಈಗ. ವೀಣಾ, ಬಿಹಾರ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳಿದಂಥ ಒಂದು ಮಾತು ಬಹಳ ಗಂಭೀರವಾದ ಚರ್ಚೆಗೆ ನಾಂದಿಯನ್ನ ಹಾಡ್ತು. ಪ್ರಮುಖವಾಗಿ ಕರ್ನಾಟಕದ ಮಹದೇವಪುರ ಮತ್ತು ರಾಜಾಜಿನಗರ ಈ 2 ಕ್ಷೇತ್ರಗಳಲ್ಲಿ ಚುನಾವಣಾ ಅಕ್ರಮ ಆಗಿದೆ ಅನ್ನುವಂಥ ಒಂದು ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಈ ಆರೋಪಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕೂಡ ಕಾಂಗ್ರೆಸ್ ಸಿದ್ಧ ಮಾಡಿಕೊಂಡಿತ್ತು. ನಾಳೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಇಲ್ಲಿ ಪ್ರತಿಭಟನೆ ಕೂಡ ಆಗುತ್ತೆ. ಆದರೆ ಅದಕ್ಕೂ ಮುನ್ನ ಬಿಜೆಪಿಯವರು ಕೇಳ್ತಾ ಇದ್ದಂತಹ ದಾಖಲೆ ಕೊಡಿ ಅನ್ನುವಂಥ ಒಂದು ಮಾತಿಗೆ ಇವತ್ತು ಉತ್ತರವಾಗಿ ರಾಹುಲ್ ಗಾಂಧಿ ಅವರು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕದ ಮಹದೇವಪುರದಲ್ಲಿ ಚುನಾವಣೆಗೂ ಮುನ್ನ ಸುಮಾರು ಮತಗಳು ಸೇರ್ಪಡೆ ಆಗಿದೆ, ಅಂದರೆ ಕಳ್ಳ ಮತಗಳು ಸೇರ್ಪಡೆ ಆಗಿದೆ ಅನ್ನುವಂಥದ್ದು ಒಂದೇ ಕ್ಷೇತ್ರದಲ್ಲಿ ನಾವು ತನಿಖೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ ಅನ್ನುವಂಥ ಒಂದು ಮಾತನ್ನ ಕೂಡ ರಾಹುಲ್ ಗಾಂಧಿ ಅವರು ಹೇಳಿರುವಂಥದ್ದು. ನಾವು ಮತದಾರರ ಪಟ್ಟಿಯನ್ನ ಕೇಳಿದಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ನಮಗೆ ಸಹಕಾರವನ್ನ ಕೊಡಲಿಲ್ಲ, ಮತದಾರರ ಪಟ್ಟಿಯನ್ನ ಕೊಡೋದಕ್ಕೆ ನಿರಾಕರಿಸ್ತು. ಹಾಗಾಗಿ ನಾವು ಕರ್ನಾಟಕದ ಮಹದೇವಪುರ ಕ್ಷೇತ್ರದಲ್ಲಿ ತನಿಖೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ ಅನ್ನುವಂಥ ಒಂದು ಮಾತನ್ನ ದಾಖಲೆಗಳ ಸಮೇತ ಇವತ್ತು ರಾಹುಲ್ ಗಾಂಧಿ ಅವರು ನೀಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಹದೇವಪುರ ಒಂದೇ ಕ್ಷೇತ್ರದಲ್ಲಿ ಅಂದರೆ ನಕಲಿ ವಿಳಾಸ ಇರುವಂತಹ 40,009 ಮತಗಳು ಇರುವಂಥದ್ದು ನಮಗೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಅನ್ನುವಂಥ ಒಂದು ದಾಖಲೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ನೀಡಿರುವಂಥದ್ದು. ಇದರ ಜೊತೆಯಲ್ಲಿ ರಾಜಾಜಿನಗರದಲ್ಲೂ ಕೂಡ ಇದೇ ರೀತಿಯಾದ ಚುನಾವಣಾ ಅಕ್ರಮ ಆಗಿದೆ. ಚುನಾವಣೆಗೆ ಕೆಲವೇ ದಿನಗಳ ಮೊದಲು ಈ ರೀತಿಯಾಗಿ ಭಾರೀ ಪ್ರಮಾಣದಲ್ಲಿ ನಕಲಿ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಿರುವಂಥದ್ದು.
ಇದು ಒಂದು ರೀತಿಯಾದ ಚುನಾವಣೆಯ ಅಕ್ರಮ ನಡೆದಿದೆ ಅನ್ನುವಂಥದ್ದಕ್ಕೆ ಒಂದು ಪೂರಕವಾದ ಸಾಕ್ಷಿಯಾಗಿದೆ ಅನ್ನುವಂಥ ವಿಚಾರವನ್ನ ತಾವು ಮಾಡಿದ ಆರೋಪಕ್ಕೆ ಸಾಕ್ಷಿಯಾಗಿ ಇವತ್ತು ರಾಹುಲ್ ಗಾಂಧಿ ಅವರು ನೀಡಿರುವಂಥದ್ದು. ಕರ್ನಾಟಕದಲ್ಲಿ ಇನ್ನೇನು ನಾಳೆ ರಾಹುಲ್ ಗಾಂಧಿ ಅವರು ಏನು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಬರ್ತಾ ಇದ್ದಾರೆ, ಅದಕ್ಕೂ ಮುನ್ನ ಈ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಿರುವಂಥದ್ದು. ನಾವು ದಾಖಲೆ ಇಲ್ಲದೆ ಆರೋಪವನ್ನ ಮಾಡಿಲ್ಲ ಅನ್ನುವಂಥ ಒಂದು ಮಾತಿಗೆ ಸಾಕ್ಷಿಯಾಗಿ ಇವತ್ತು ಅವರು ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂಥದ್ದು. ವೀಣಾ, ಎಸ್, ಅಂದ್ರೆ ಈ ಹಿಂದೆ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಕೇಂದ್ರ ಚುನಾವಣೆ ಆಯೋಗ ದಾಖಲೆ ಕೊಡಿ ಅನ್ನೋದನ್ನ ಹೇಳ್ತಾನೆ ಇತ್ತು. ಸೊ ಈಗ ರಾಹುಲ್ ಗಾಂಧಿ ದಾಖಲೆ ಸಮೇತವಾಗಿ ಎಲ್ಲವನ್ನೂ ಕೂಡ ಮುಂದಿಟ್ಟಿದ್ದಾರೆ. ಹಾಗಾದ್ರೆ ಈಗ ಸ್ಪಷ್ಟೀಕರಣ ಬರಬೇಕಾದಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಈ ಒಂದು ಕೇಸ್ನಲ್ಲಿ ಅಂತ ಅನ್ಸುತ್ತೆ. ಇಸಿ ಈಗ ಯಾವ ರೀತಿಯ ಸ್ಪಷ್ಟನೆಯನ್ನ ಕೊಡುತ್ತೆ ಅನ್ನೋದು ಕುತೂಹಲ ಅಲ್ವಾ? ಖಂಡಿತವಾಗ್ಲೂ ಚುನಾವಣಾ ಆಯೋಗ ಈ ಹಿಂದೆ ಕೂಡ ಅನೇಕ ಜನ ಕಾಂಗ್ರೆಸ್ನ ನಾಯಕರು EVM ಹ್ಯಾಕ್ ಆಗಿದೆ ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾ ಇದ್ರು. ಆಗ ಇದನ್ನ ಸಾಬೀತುಪಡಿಸೋದಕ್ಕೆ ಅವರು ಬಹಿರಂಗವಾಗಿ ಸಂವಾದಕ್ಕೆ ಬನ್ನಿ ಅನ್ನುವಂಥ ಸವಾಲನ್ನ ಕೂಡ ಚುನಾವಣಾ ಆಯೋಗ ಹೇಳ್ತಾ ಬಂದಿತ್ತು. ಆದರೆ ಅದನ್ನ ಸಾಬೀತುಪಡಿಸೋದಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಕ್ಕೆ ಬರಲಿಲ್ಲ. ಆದರೆ ಇದೀಗ ಚುನಾವಣಾ ಅಕ್ರಮ ಮತದಾನ ಆಗಿದೆ ಅನ್ನುವಂಥ ಒಂದು ಆರೋಪವನ್ನೇನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಪೂರಕವಾದ ದಾಖಲೆಗಳನ್ನ ಕೊಡಿ ಅನ್ನುವಂಥ ಮಾತನ್ನ ಬಿಜೆಪಿಯ ನಾಯಕರು ಹೇಳ್ತಾನೆ ಬರ್ತಾ ಇದ್ರು. ನಾಳೆ ಒಂದು ವೇಳೆ ಈ ಒಂದು ದಾಖಲೆಗಳು ಇಲ್ಲದೆ ಇವರು ಪ್ರತಿಭಟನೆ ಮಾಡಿದ್ದರೆ ಮತ್ತೆ ಮುಂದಿನ ದಿನಗಳಲ್ಲಿ ದಾಖಲೆ ಇಲ್ಲದೆ ಪ್ರತಿಭಟನೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಒಂದು ರೀತಿ ನಗೆಪಾಟಲಿಗೆ ಈಡಾಗಬೇಕಾಗಿತ್ತು. ಹಾಗಾಗಿ ಪ್ರತಿಭಟನೆಗೂ ಮುನ್ನವೇ ರಾಹುಲ್ ಗಾಂಧಿ ಅವರು ತಮ್ಮ ಬಳಿ ಸೂಕ್ತ ದಾಖಲೆಗಳು ಇದೆ ಅನ್ನುವಂಥ ರೀತಿಯಲ್ಲಿ ಸಾಕ್ಷಿಯನ್ನ ಒದಗಿಸಿದ್ದಾರೆ. ನಾಳೆ ಪ್ರತಿಭಟನೆಯಲ್ಲೂ ಕೂಡ ಇದೇ ವಿಚಾರಗಳು ಚರ್ಚೆ ಆಗಲಿದೆ. ಆ ಒಂದು ಪ್ರತಿಭಟನಾ ಸಭೆಯಲ್ಲೂ ಕೂಡ ಇದೇ ವಿಚಾರಗಳು ಚರ್ಚೆ ಆಗಲಿದೆ. ಎಷ್ಟು ಪ್ರಮಾಣದಲ್ಲಿ ಅಂದರೆ ಭಾರೀ ಪ್ರಮಾಣದಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ನಕಲಿ ಮತದಾರರು ಸೇರ್ಪಡೆಯಾಗಿದ್ರು, ವಿಳಾಸವೇ ಇಲ್ಲದಂತಹ ಅನೇಕ ಮನೆಗಳು ಪತ್ತೆಯಾಗಿದ್ವು ಅಂದರೆ ವಿಳಾಸವೇ ಇಲ್ಲದಂತಹ ಅನೇಕ ಮನೆಗಳು ಈ ಒಂದು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿತ್ತು. ಫೋಟೋ ದಾಖಲೆ ಇಲ್ಲದೆ ಅನೇಕ ಮತದಾರರು ಸೇರ್ಪಡೆಯಾಗಿದ್ರು. ಈ ರೀತಿಯಾದ ಅನೇಕ ಸಾಕ್ಷ್ಯಗಳನ್ನ ಇವತ್ತು ರಾಹುಲ್ ಗಾಂಧಿ ಅವರು ನೀಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಇದಕ್ಕೆ ಚುನಾವಣಾ ಆಯೋಗ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ವೀಣಾ, ಇದರ ಜೊತೆಗೆ ರಾಜಕೀಯ ನಾಯಕರು ಯಾರಾದರೂ ರಿಯಾಕ್ಟ್ ಮಾಡ್ತಾ ಇದ್ದಾರಾ ಸುರೇಶ್? ಯಾಕಂತಂದ್ರೆ ರಾಹುಲ್ ಗಾಂಧಿ ಎಲ್ಲವನ್ನೂ ಕೂಡ ದಾಖಲೆ ಸಮೇತವಾಗಿ ಜನರ ಮುಂದಿಟ್ಟಿದ್ದಾರೆ. ಸೊ ಹಾಗಾಗಿ ಇಷ್ಟು ದಿನ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾ ಬರ್ತಾ ಇದ್ದಂತಹ ಬಿಜೆಪಿ ನಾಯಕರುಗಳು ಈಗ ಏನ್ ಹೇಳ್ತಾರೆ? ಏನಾದ್ರು ರಿಯಾಕ್ಷನ್ಸ್ ಬಂದಿದೆಯಾ? ಸದ್ಯಕ್ಕೆ ಈಗಷ್ಟೇ ಇನ್ನೂ ಸುದ್ದಿಗೋಷ್ಠಿ ರಾಹುಲ್ ಗಾಂಧಿ ಅವರು ಮುಗಿಸಿರುವ ಕಾರಣ ಇನ್ನೂ ಯಾವುದೇ ನಾಯಕರು ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ. ಆದರೆ ಬೆಳಿಗ್ಗೆ ಇದೇ ವಿಚಾರವನ್ನ ಕೇಳದಂತ ಸಂದರ್ಭದಲ್ಲಿ ಅನೇಕ ಜನ ಕಾಂಗ್ರೆಸ್ ನಾಯಕರು, ಇವತ್ತು ಸಚಿವ ಸಂಪುಟ ಸಭೆ ಕೂಡ ಇದ್ದ ಹಿನ್ನೆಲೆಯಲ್ಲಿ ಅನೇಕ ಜನ ಕಾಂಗ್ರೆಸ್ನ ಸಚಿವರು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಒಂದೇ, ನಮ್ಮ ಬಳಿ ಸೂಕ್ತ ದಾಖಲೆಗಳಿಲ್ಲದೆ, ಸಾಕ್ಷ್ಯಾಧಾರಗಳಿಲ್ಲದೆ ನಾವು ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇಲ್ಲ. ನಾವು ಸಾಕ್ಷ್ಯಗಳನ್ನು ಸೂಕ್ತ ಸಂದರ್ಭದಲ್ಲಿ ಒದಗಿಸೋದಕ್ಕೆ ಸಿದ್ಧರಿದ್ದೇವೆ. ಬಿಜೆಪಿಯವರು ವಿನಾಕಾರಣ ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾಗಿ ಪ್ರತಿಭಟನೆಯ ಸಂದರ್ಭದಲ್ಲಿ ಅಥವಾ ಅದಕ್ಕೂ ಮುನ್ನ ನಾವು ಸಾಕ್ಷ್ಯಗಳನ್ನು ನೀಡ್ತೇವೆ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನ ಅನೇಕ ಜನ ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ರು. ಆ ಮಾತಿಗೆ ಪೂರಕವಾಗಿ ಇದೀಗ ರಾಹುಲ್ ಗಾಂಧಿ ಅವರು ಕೂಡ ಸಾಕ್ಷ್ಯಾಧಾರಗಳನ್ನು ಒದಗಿಸಿರುವುದು ಕಾಂಗ್ರೆಸ್ನ ಪ್ರತಿಭಟನೆಗೆ ಇನ್ನೊಂದಷ್ಟು ಬಲ ಬಂದ ಹಾಗಿದೆ. ರಾಹುಲ್ ಗಾಂಧಿ ಅವರು ಕೂಡ ಒಂದು ದೊಡ್ಡ ಮಟ್ಟದ ಗಂಭೀರವಾದ ಆರೋಪವನ್ನ ಸಾಕ್ಷ್ಯಗಳನ್ನು ಇಟ್ಟುಕೊಂಡೇ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕರಿಗೂ ಇದೀಗ ಒಂದು ಬಲ ಬಂದಂತೆ ಆಗಿದೆ. ಇನ್ನು ಇದಾದ ಬಳಿಕ ಅಂದ್ರೆ ಈ ಒಂದು ಸುದ್ದಿಗೋಷ್ಠಿಯ ಬಳಿಕ ಅನೇಕ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ಹೊಸ ಹುಮ್ಮಸ್ಸಿನೊಂದಿಗೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಎಲ್ಲ ಸಚಿವರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಮತ್ತು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಎಲ್ರಿಗೂ ಕೂಡ ಒಂದು ರೀತಿ ಕರೆ ಕೊಡುವ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರತಿಭಟನೆಗೆ ಇದೊಂದು ರೀತಿಯಾದಂತಹ ಬಲ ಬಂದಂತಾಗಿದೆ. ಸಾಕ್ಷ್ಯಾಧಾರಗಳನ್ನ ಒದಗಿಸಿರುವುದರಿಂದ ನಾಳೆಯ ಪ್ರತಿಭಟನೆ ಇನ್ನಷ್ಟು ಕುತೂಹಲವನ್ನ ಕೆರಳಿಸುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇದರ ಜೊತೆಗೆ ಚುನಾವಣಾ ಆಯೋಗದಿಂದ ಏನ್ ಉತ್ತರ ಬರುತ್ತೆ, ಯಾವ ರೀತಿಯ ಉತ್ತರ ಬರುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.